ನಮ್ ಲಗ್ಗೆರೆಯಲ್ಲಿ 108 ದೇವ್ರಗಳ ಉತ್ಸವ ನಡೀತಾ ಇತ್ತು. ನೋಡೋಣ ಅಂತ ಬಂದ್ವಿ. ಅದು ಎಲ್ಲಿಂದ ತಂದಿದಾರೋ ಇಷ್ಟೊಂದು ದೇವ್ರಗಳನ್ನ, ತುಂಬಾನೇ ಡಿಫ್ರೆಂಟ್ ದೇವ್ರಗಳಿತ್ತು. ಕೆಲವೊಂದ್ರ ಮೇಲೆ ನೇಮ್ ಹಾಕಿರ್ಲಿಲ್ಲ, ಕೆಲವೊಂದು ಗೊತ್ತಾಯ್ತು ಯಾವ ದೇವ್ರು ಎಲ್ಲಿಂದ ಬಂದಿರೋದು ಅಂತ. ಹಾಗೆ ತುಂಬಾ ದೇವ್ರಗಳದ್ದು ಹೆಸರು ಕೂಡ ನಾವು ಕೇಳಿರ್ಲಿಲ್ಲ. ನೋಡೋದಿಕ್ಕೆ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಒಂದೊಂದು ದೇವರಿಗೂ ತುಂಬಾನೇ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದ್ರು. ಕಣ್ಣಿಗೆ ಹಬ್ಬ ಅಂತಾನೆ ಹೇಳ್ಬೋದು. ಬಟ್ ಎಲ್ಲಾನು ಸರಿಯಾಗಿ ನೋಡಕ್ಕೆ ಆಗ್ಲಿಲ್ಲ, ಕ್ರೌಡ್ ಇದ್ದಿದ್ರಿಂದ ಬೇಗ ಮೂವ್ ಮಾಡಿ ಅಂತಿದ್ರು. ಮಧ್ಯದಲ್ಲಿ ಬಂದು ಅಣ್ಣಮ್ಮನ್ನ ಕೂರ್ಸಿದ್ರು. ಒಂದೇ ವಿಡಿಯೋಲಿ 108 ದೇವ್ರುಗಳನ್ನು ಕವರ್ ಮಾಡೋದಕ್ಕೆ ಆಗೋದಿಲ್ಲ. ನಾನು ಆದಷ್ಟು ಎಲ್ಲಾ ದೇವ್ರುಗಳನ್ನು ತೋರ್ಸೋದಕ್ಕೆ ಟ್ರೈ ಮಾಡಿದ್ದೀನಿ. ಬಟ್ ಏನಂದ್ರೆ ಕಮ್ಮಿ ಜಾಗದಲ್ಲೇ ತುಂಬಾ ದೇವ್ರುಗಳನ್ನ ಇಟ್ಟಿದ್ದಾರೆ ಅಂತ ಅನಿಸ್ತು. ರೋಡ್ ಫುಲ್ ಲೈನ್ಗೆ ಇಟ್ಟಿದ್ರೆ ನೋಡೋದಕ್ಕೆ ಇನ್ನೂ ಚೆನ್ನಾಗಿರೋದು. ಒಂದೊಂದೇ ದೇವ್ರುಗಳನ್ನ ಕಣ್ ತುಂಬಾ ನೋಡ್ಬೋದಾಗಿತ್ತು. ನಾವು ಹೋಗಿದ್ದು ಮಧ್ಯಾಹ್ನ ಆಗಿದ್ರಿಂದ ಅಷ್ಟೊಂದು ಏನು ಕ್ರೌಡ್ ಇರ್ಲಿಲ್ಲ, ಸುಮಾರಾಗಿತ್ತು. ಮತ್ತೆ ಆಚೆ ಸ್ಟಾಲ್ಸ್ಗಳನ್ನ ಏನು ಹಾಕ್ತಾರೆ ಅದು ಕೂಡ ಜಾಸ್ತಿ ಇರಲಿಲ್ಲ, ಕೆಲವೊಂದಷ್ಟು ಇತ್ತು ಅಷ್ಟೇ. ನೈಟ್ ಜಾಸ್ತಿ ಇಟ್ಟಿರ್ತಾರೆ. ನಾವು ಸ್ವಲ್ಪ ಕಡಲೆಪುರಿನ ತಗೊಂಡು ಬಳೆ ಸರ ಇದನ್ನು ತಗೊಂಡ್ವಿ. ಮನೆಗೆ ಬರಬೇಕಾದ್ರೆ ಕಲ್ಲಂಗಡಿ ತಂದಿದ್ವಿ, ತಿನ್ಕೊಂಡು ನಮ್ಮ ಅಕ್ಕನ ಮಗನಿಗೆ ಕಿವಿ ಚುಚ್ಚೋಣ ಅಂತ ವಾಲೆ ತಗೊಂಡು ಬಂದ್ವಿ. ಪಾಪ ತುಂಬಾನೇ ಅಳ್ತಿದ್ದ, ನೋಡೋಕ್ಕಾಗಲಿಲ್ಲ. ಇವಾಗ ಎಳೆ ಕಿವಿ ಆಗಿರೋದ್ರಿಂದ ಅಷ್ಟೇನು ಪೇಯ್ನ್ ಆಗಲ್ಲ. ಇನ್ನು ಅವನು ಅಷ್ಟೇ ಸ್ವಲ್ಪ ಹೊತ್ತು ಅಷ್ಟೇ ಹತ್ತಿದ್ದು, ಆಮೇಲೆ ನಾರ್ಮಲ್ ಆಗೇ ಇದ್ದ. ಅವರು ಬೇಬಿ ವಿಕ್ಸ್ ಹಚ್ಚಿ ಅಂತ ಹೇಳಿದರು. ಮನೆಗೆ ಬಂದ ಮೇಲೆ ಕೂಡ ನಾರ್ಮಲ್ ಆಗೇ ಇದ್ದ, ಪೇಯ್ನ್ ಏನೂ ಇರಲಿಲ್ಲ.